ಏನಾಯ್ತು ಸುಧಾ? ಯಾಕೆ, ಏನಾಗಿದೆ? ಚಕ್ರ ಬರ್ತಾ ಇದೆ, ವಾಂತಿ ಬಂದಂಗ ಆಗ್ತಾ ಇದ್ದೀರಿ. ಹೌದಾ? ನೀನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬಾ, ಡಾಕ್ಟರ್ಗೆ ಫೋನ್ ಮಾಡು. ಹಲೋ ಹಲೋ ಡಾಕ್ಟರ್, ನಾನು ವಿಶ್ವನಾಥ್ ಮಾತಾಡೋದು. ಇದ್ದಕ್ಕಿದ್ದ ಹಾಗೆ ನನ್ನ ಹೆಂಡತಿಗೆ ತಲೆ ಚಕ್ರ ಬರ್ತಾ ಇದೆ. ದಯವಿಟ್ಟು ಬೇಗ ನನ್ನ ಮನೆಗೆ ಅರ್ಜೆಂಟ್ ತಾವು ಬರ್ಬೇಕಾಗಿದೆ. ಬನ್ನಿ ಡಾಕ್ಟರ್. ಆಯ್ತಾಯ್ತು. ಹಲೋ ವಿಶ್ವನಾಥ್. ಓ ಬನ್ನಿ. ನಮಸ್ಕಾರ ಡಾಕ್ಟರ್. ನೋಡಿ ಸುಧಾಳಿಗೆ ಏನಾಗಿದೆ? ನೋಡಿಲ್ಲ ಸುಧಾಳಿಗೆ ಏನಾಗಿದೆ ಡಾಕ್ಟ್ರೆ? ನೀವೇನು ಭಯ ಪಡುವ ಕಾರಣವಿಲ್ಲ. ಏನಾಗಿದೆ ಡಾಕ್ಟ್ರೆ? ನೀವು ಸಂತೋಷ ಪಡುವ ಸಂಗತಿ ಸುಧಾ, ನೀನೀಗ 3 ತಿಂಗಳ ಗರ್ಭಿಣಿ. ಸುಳ್ಳು ಹೇಳಿ ನನಗ್ಯಾವ ಲಾಭ ಆಗಬೇಕಾಗಿದೆ? ಇಂಥ ವಿಷಯವನ್ನೇ ಹೇಳಿದ್ದೇನೆ. ಇದರಿಂದ ನೀನು ದುಃಖ ಪಡಬಾರದು. ಇದು ಸಂತೋಷದ ವಿಷಯ. ವಿಶ್ವನಾಥ್, ಇಂದು ನನ್ನ ಪ್ರಥಮ ರಾತ್ರಿ. ನನ್ನ ಹೆಂಡತಿಯ ದೇಹ ನಾನು ಮುಟ್ಟದೆ ನನ್ನ ಹೆಂಡತಿ ಗರ್ಭಿಣಿ. ಎಂಥ ಸಂತೋಷದ ವಿಷಯ, ಎಂಥ ಸನ್ನಿವೇಶ ನನ್ನ ಜೀವನದಲ್ಲಿ ಕಂಡೆ. ಮಧ್ಯರಾತ್ರಿಯಲ್ಲಿ ಸೂರ್ಯ ಉದಯವಾದದ್ದು ಕಂಡೆ. ಬೀಜ ಬಿತ್ತದ ಭೂಮಿಯಲ್ಲಿ ಫಲವತ್ತಾದ ಬೆಳೆ, ಕಾಡು ಕಲ್ಲಿನಲ್ಲಿ ಉಕ್ಕಿ ಬರುವ ಜಲವನ್ನು ಕಂಡೆ. ಹಾಲು ಬರುವ ಆಕಳ ಕೆಚ್ಚಲಿನಲ್ಲಿ ವಿಷ ಬರುವುದನ್ನು ಕಂಡೆ. ಮಾವಿನ ಮರವೆಂದು ಅಪ್ಪಿಕೊಳ್ಳಲು ಹೋದರೆ ಅದು ಬೇವಿನ ಮರವಾಗಬೇಕೆ? ಹೂವಿನ ಹಾರವೆಂದು ಕೈಯಲ್ಲಿ ಹಿಡಿಯಲು ಹೋದರೆ ಅದು ಮುಳ್ಳಾಗಬೇಕೆ? ನಾನು ತಂದ ಗಿಳಿ ಈ ಮರದಲ್ಲಿ ಪಾಠ ಕಲಿಯಬಹುದು ಎಂದು ತಿಳಿದೈತೆ. ಆದರೆ ನನ್ನ ಕುತ್ತಿಗೆಯನ್ನು ಕುಕ್ಕುವ ಹತ್ತಾಗಿ ನಿಂತಿತ್ತಲ್ಲ. ಬಹಳ ಸಂತೋಷ ಸುಧಾ, ಬಹಳ ಸಂತೋಷ. ನೀನು ಗರ್ಭಿಣಿಯಾಗಿ ನನಗೆ ಪುಣ್ಯ ಮಾಡಿದಿ. ಈ ಪವಿತ್ರ ದೇಹವನ್ನು ಇನ್ನೊಂದು ದೇಹದೊಂದಿಗೆ ಮಲಿನ ಮಾಡಿಸದೆ ಇದು ಸ್ವಚ್ಛವಾಗಿ ನನ್ನ ದೇಹವನ್ನು ಉಳಿಸಿಬಿಟ್ಟು
ನಿನಗೆ ಕೋಟಿ ನಮಸ್ಕಾರ. ನನ್ನ ಹೆಂಡತಿಯಾಗಿ ಒಂದೇ ದಿನದಲ್ಲಿ ನೀನು ಋಣ ಮುಟ್ಟಿಸಿ ಬಿಟ್ಟೆ. ಒಂದೇ ದಿನದಲ್ಲಿ ಋಣ ಮುಟ್ಟಿಸಿ ಬಿಟ್ಟೆ. ನೋಡಿ, ದಯವಿಟ್ಟು ಈ ರೀತಿ ಚುಚ್ಚು ಮಾತುಗಳನ್ನ ಆಡ್ಬೇಡಿ. ನೀವು ದೇವರ ಆಣೆ ಮಾಡಿ ಬರ್ತೀನಿ, ಇದ್ರಲ್ಲಿ ನನ್ನ ಯಾವುದು ತಪ್ಪಿಲ್ಲ. ನಾನು ಗರ್ಭಿಣಿ ಆಗಿದ್ದೆ ನಿಜವಾಗಿದ್ರೆ ಅದು ನನಗೆ ಗೊತ್ತೇ ಇಲ್ಲ. ಯಾವ ಪುರುಷನ ದೇಹನೂ ನಾನು ಸ್ಪರ್ಶ ಮಾಡಿಲ್ಲ. ನೀನಾಡುವ ಮಾತು ಚಿಕ್ಕ ಮಗು ಸಹಿತ ಒಪ್ಪಿಕೊಳ್ಳಲಾರದು. ಊಟ ಮಾಡಲಾರದೆ ಹೊಟ್ಟೆ ತುಂಬಿದೆ ಎಂದು ಈ ಪ್ರಪಂಚದಲ್ಲಿ ಯಾವ ಮೂರ್ಖರಾದರೂ ಹೇಳಲು ಸಾಧ್ಯವೇ? ನೀರು ಇಲ್ಲದೆ ಸಸಿ ಬೆಳೆಯಲಾರದು, ಬೆಂಕಿ ಇಲ್ಲದೆ ಹೊಗೆ ಬರಲಾರದು. ನಿನ್ನ ಹೊಟ್ಟೆಯಲ್ಲಿರುವ ಗರ್ಭ ಬೆಳೆಯಬೇಕಾದರೆ ಪರಪುರುಷರ ಸ್ಪರ್ಶ ನೀನು ಮಾಡಿರಲೇಬೇಕು. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಅಂತ ಏಕತೆಗೆ ಇಳುವ ಹೆಣ್ಣು ನಾನಲ್ಲರಿ. ಮುಚ್ಚಬಾಯಿ ಪಾಪಾತ್ಮಳೆ. ಮದುವೆಯ ಮುಂಚೆ ಹೊಟ್ಟೆಯಲ್ಲಿ ಪಾಪದ ಪಿಂಡ ಇಟ್ಟುಕೊಂಡು ಮತ್ತೊಬ್ಬನನ್ನು ಮದುವೆ ಮಾಡಿಕೊಳ್ಳಲು ಹಂಚು ಹಾಕಿದ ವಂಚಕಿ ನೀನು. ಸಾತ್ವಿಯ ಸೋಗಿನಲ್ಲಿ ತಿರುಗುತ್ತಾ ಬಂದು ಮತ್ತೊಬ್ಬರ ಸಂಸಾರವನ್ನು ಹಾಳು ಮಾಡಲು ಬಂದ ಸತಿ ಸುಳ್ಳ ನೀನು. ಕುತ್ತಿಗೆಯನ್ನು ಕತ್ತರಿಸುವ ನೀನು ಚಾರಿಣಿ ನೀನು. ಶಿವ ಶಿವ, ನೋಡಿ, ನಾನಂತವಳಲ್ಲ. ಮಾತು ಎಂತ ಮಾತು ನೀವು ಆಡ್ಬಾರ್ದು ರೀ, ನೀವು ಆಡ್ಬಾರ್ದು. ಸಾಕು, ನಿಲ್ಲಿಸು ನಿನ್ನ ನಾಟಕ. ಸ್ನೇಹಿತನ ಕರ್ತವ್ಯವನ್ನು ನೆರವೇರಿಸಬೇಕೆಂದು ನಿನ್ನ ಕೊರಳಿಗೆ ನಾನು ಮಾಂಗಲ್ಯ ಕಟ್ಟಿದೆ. ಕರ್ಮದ ಕಾಂಡವವನ್ನು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಮದುವೆಯ ಮಂಟಪದಲ್ಲಿ ನನ್ನನ್ನೇ ಆರಿಸಿಕೊಂಡು ನನ್ನ ಮನೆಯ ಮರ್ಯಾದೆಯನ್ನು ಬೀದಿ ಪಾಲು ಮಾಡಲು ಬಂದ ಮಾರಿ ರೂಪದ ನಾರಿ ನೀನು. ನನ್ನಂತ ಮುಗ್ಧ ಜೀವಿಗೆ ಮೋಸ ಮಾಡಿದ ನಿನಗೆ ನನ್ನ ಶಾಪ ತಟ್ಟರೆ ಎಂದಿಗೂ ಬಿಡೋದು. ನನ್ನ ನಂಬಿಸಿ ನನ್ನ ಕುತ್ತಿಗೆಯನ್ನು ಕತ್ತರಿಸಿ ಬಿಟ್ಟಿಸಲ ನೋಡಿ ಸ್ವಾಮಿ, ಈ ಪಾಪದ ಪಿಂಡವನ್ನು ಬಯಸಿ ಯಾವ ಪುರುಷನ ಸಂಘವೂ ನಾನು ಮಾಡಿಲ್ಲ. ಮುಖ್ಯವಾಗಿ ಈ ಪಾಪದ ಪಿಂಡ ನನ್ನ ಹೊಟ್ಟೆಯಲ್ಲಿ ಹೇಗೆ ಹುಟ್ಟಿಕೋದು ಎಂಬುದೇ ನನಗೆ ತಿಳಿಯದಾಗಿದೆ. ನನ್ನ ಕರ್ಮನ ನೋಡಿ ನೀವು ಬೇಕಾದ ಮಾಡಬಹುದು, ನನ್ನನ್ನು ನಂಬಬಹುದು, ನಮ್ದೇನೋ ಇರಬಹುದು. ಆದ್ರೆ ಒಂದು ಮಾತು ಮಾತ್ರ ಸತ್ಯ ರೀ, ನಾನು ಸಂತೋಷನ ಮನಸಾರ ಪ್ರೀತಿಸಿದ್ದೇನೆ ಹೊರತು ಈ ದೇಹನ ಮಾತ್ರ ನಾನು ಅರ್ಪಿಸಿಲ್ಲ. ಮಾಡಿಕೊಂಡ ಗಂಡನೇ ಈ ದೇಹದ ಒಡೆಯ ಅಂತ ನಂಬಿದ್ದೀನಿ. ಮದುವೆ ನಂತರವೇ ನನ್ನ ಶೀಲವ ಮಾಡಲಿ ಎಂಬಾಗಲು ಬಯಕೆಯನ್ನು ಹೊತ್ತವಳು ನಾನು. ನೋಡಿ, ಈ ಪಾಪದ ಪಿಂಡ ನಾನು ಹೊಟ್ಟೆ ಯಾರು ಕಾರಣ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಕೊರಳಲ್ಲಿರುವ ತಾಳಿ ಹರಿದು ನಿನ್ನ ತಾನು ಮನೆಗೆ ಕಳಿಸದಾಗಲೇ ಗೊತ್ತಾಗುತ್ತದೆ ನಿನ್ನ ಪಾಪದ ಪಿಂಡಕ್ಕೆ ಮಿತ್ರ ಯಾರೆಂದು. ದಯವಿಟ್ಟು ಅಂತ ವಿಚಾರ ಮಾಡಬೇಡಿ. ನೀವು ನೋಡಿ, ನೀವು ನನ್ನ ಸತಿ ಅಂತ ಒಪ್ಕೊಂಡಿದ್ರೆ ಪರವಾಗಿಲ್ಲ. ಸಾಯುವರೆಗೂ ನಿಮ್ಮ ಪಾದ ಸೇವೆ ಮಾಡಿಕೊಂಡು ನಿಮ್ಮ ಕಾಲ ಅಡಿಯಲ್ಲೇ ನಾನು ಬೀಳ್ತೀನಿ.
ಪಾಪದ ಪಿಂಡದ ಕೃತಿಯನ್ನು ಕತ್ತರಿಸಿ ಹಾಕಿ ಇದಕ್ಕೆ ಕಾರಣೀಭೂತರಾದವರ ಗಂಟ ಹರಿದು ರಕ್ತ ಕುಡಿಬೇಡಾಡು. ನೀವು ಮಾತ್ರ ನನ್ನ ಸೇಲದ ಬಗ್ಗೆ ಸಂಶಯ ಮಾಡಬೇಡಿ ಸ್ವಾಮಿ. ನನ್ನ ಸೇಲದ ಬಗ್ಗೆ ಸಂಶಯ ಮಾಡಬೇಡಿ. ನಿನ್ನ ಶೀಲದ ಬಗ್ಗೆ ಸಂಶಯ ಪಟ್ಟ ಸಂತೋಷ ಅವನು ಮತ್ತೊಬ್ಬರ ಕೈಯಲ್ಲಿ ಸತ್ತಿಲ್ಲ, ಅವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾನೆ. ಅದು ನನಗೆ ಈಗ ಅರ್ಥವಾಗ್ತಾ ಇದೆ. ಆದರೆ ನೀನು ಮಾತ್ರ ನನ್ನ ಹೆಂಡತಿಯಲ್ಲ, ಮೂಗಿ ಮುಚ್ಚಿದ ಕೆಡ್ಡ ನೀನು ಇಂಥವಳು ಎಂದು ಈ ಸಮಾಜಕ್ಕೆ ಗೊತ್ತಾದರೆ ಮರ್ಯಾದೆ ಹೋಗುವುದು ನನ್ನದೇ. ನೋಡು, ಯಾವುದಾದರೂ ನೆಪ ಮಾಡಿಕೊಂಡು ನನ್ನನ್ನು ಬಿಟ್ಟು ಎಲ್ಲಿಗಾದರೂ ದೂರ ಹೊರಟು ಹೋಗಿಬಿಡು. ನಿನ್ನ ಮುಖ ನನಗೆ ತೋರಿಸಬೇಡ, ಹೊರಟು ಹೋಗಿಲ್ಲ. ಸಾಕ್ಷಿ ಮಾಡಿ ಹೇಳಿವೆ ನಾನು. ಇದು ಮಾತ್ರ ನನಗೆ ಗೊತ್ತಿಲ್ಲ. ಮಾಡ್ತಾರ ಕೊನೆವರೆಗೂ ನಿಮ್ಮ ಪೌರ ಸೇವೆ ಮಾಡುತ್ತಾ ಈ ಮನೆಯಲ್ಲಿ ಕಸ ಹೊಡೆಯುತ್ತಾ ಈ ಮನೆಯಲ್ಲಿ ಬಿದ್ದಿರ್ತೀನಿ. ಕಸ ತಿನ್ನುವ ಕತ್ತೆಗೂ ಕೂಡ ನೀತಿ ನಿಯತ್ತು ಇರುತ್ತದೆ. ಆದರೆ ಒಂದು ಹೆಣ್ಣಿನ ಮಾನ ಉಳಿಸುವುದಕ್ಕಾಗಿ ನಿನ್ನ ಕೊರಳಿಗೆ ನ್ಯಾಯದಿಂದ ಮಾಂಗಲ್ಯ ಕಟ್ಟಿದೆ. ಆದರೆ ನೀನು ನನಗೇನು ಕೊಟ್ಟೆ? ಧರ್ಮದ ಪ್ರೀತಿಗೆ ಕರ್ಮದ ಕಾಣಿಕೆ ಕೊಟ್ಟೆ. ನೀನು ಕರ್ಮದ ಕಾಣಿಕೆ ಕೊಟ್ಟೆ. ನಿಮ್ಮ ಕಲ್ಪನೆ ತಪ್ಪಾಗಿದೆ. ನಾನು ನಿಮಗೆ ಕರ್ಮದ ಕಾಣಿಕೆಯನ್ನು ನೀಡಿಲ್ಲ. ನೀವು ಧರ್ಮದಿಂದ ನನ್ನ ಕೊನೆಗೆ ತಾಳಿ ಕಟ್ಟಿದ್ದಕ್ಕಾಗಿ ನಾನು ನ್ಯಾಯದಿಂದ ನಿಮ್ಮ ಧರ್ಮ ಪತ್ನಿಯಾಗಿದ್ದೇನೆ. ನೀನು ನನ್ನ ಧರ್ಮ ಪತ್ನಿಯಲ್ಲ, ಮಾಡಿಕೊಂಡ ಗಂಡನ ಪ್ರಾಣ ತೆಗೆಯುವ Yeah.